Enak cari nggak dikina. ಎಷ್ಟು ಕ್ಯಾಮೆರಾ ಮಾಡ್ತೀರಿ Halo. Wah, kelihatan nih marah ya, Tri. Ya, sih sabar. Ya, sih sabar. Wah, kelihatan marah ya. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈಶ್ವರ್ ಖಂಡ್ರೆ ಅವರಿಗೆ ಈಶ್ವರ್ ಖಂಡ್ರೆ ಅವರಿಗೆ उनके कार्यकर्ता यहाँ पे जमा हुए हैं। जीवन में वो ऐसे ही आगे बढ़े। तमाम हमारे जो है ना सबकी दिल की दुआ है ईश्वर खंडे आगे बढ़े और हमारे जो है डिस्ट्रिक्ट का ये और बढ़ के यहाँ पे डेवलपमेंट कराए। हम सबको साथ लेकर जीवन में आगे बढ़े। ये मौके पे मैं विनोद अप्पे का धन्यवाद अर्पित करता हूँ कि वो इस मौके पे हम सबको बुलाकर यहाँ पे हेलमेट जो है वितरण कार्यक्रम और केक कटिंग का कार्यक्रम जो आयोजित किया है, मैं तमाम लोगों की ओर से मैं विनोद अप्पे का और उनके साथियों का धन्यवाद अर्पित करता हूँ। अन्ना पढ़ो। उनके जश्न में आज सारा डूबा हुआ है। उनके जश्न में आज बीदर डूबा हुआ है क्योंकि आज शेरे कर्नाटक की 62वीं सालगिरह है। ಈಶ್ವರ್ ಖಂಡ್ರೆ ಅವರಿಗೆ ಈಶ್ವರ್ ಖಂಡ್ರೆ ಅವರಿಗೆ ಈಶ್ವರ್ ಖಂಡ್ರೆ ಅವರಿಗೆ ऐ दुश्मनों तुम्हारी ये नजरों का फेर है। ऐ दुश्मनों तुम्हारी ये नजरों का फेर है। ये ईश्वर खंड्रे नहीं कर्नाटक का शेर है। ये ईश्वर खंड्रे नहीं कर्नाटक का शेर है। और तुम जानते नहीं ये कितना दिलेर है। तुम जानते नहीं ये कितना दिलेर है। ये घूर कर भी देखे तो पर्वत भी ढेर है। ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಬಹಳ ಸಂತೋಷ ಅನಿಸ್ತಾ ಇದೆ. ಈ ಒಂದು ಕಾರ್ಯಕ್ರಮ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಜನ್ಮ ಶತಮಾನೋತ್ಸವ ಅಂತಂದರೆ ಅನೇಕ ಜನರು ದುಂದು ವೆಚ್ಚಗಳನ್ನು ಮಾಡಿ ತಮ್ಮ ಹಣವನ್ನ ವಿವಿಧ ರೀತಿಯಲ್ಲಿ ಖರ್ಚು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ನಾವು ನೋಡಿದ್ವಿ. ಅದರ ಈ ಬೀದರ್ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರನ್ನ ನಾವು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಅವರು ಕೂಡ ತಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ವೆಚ್ಚ ಮಾಡದೆ ನೇರವಾಗಿ ಜನರಿಗೆ ತಲುಪತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಕಾರ್ಯವನ್ನ ನಾವು ಕಂಡಿದ್ದೀವಿ, ತಾವೆಲ್ಲ ನೋಡಿದ್ರಿ. ಅದೇ ರೀತಿ ಅವರು ಶಿಷ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವಿ.ಎನ್. ಅಪ್ಪೆ ಫೌಂಡೇಶನ್ ಕೂಡ ಇವತ್ತಿನ ದಿವಸ ಸುಮಾರು ಹೆಲ್ಮೆಟ್ಗಳನ್ನು ಹಚ್ಚತಕ್ಕಂಥ ನಿಟ್ಟಿನಲ್ಲಿ ಆ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರ ಜನ್ಮ ಶತಮಾನವನ್ನು ಆಚರಣೆ ಮಾಡ್ತಕ್ಕಂಥದ್ದನ್ನು ನೋಡಿದ್ರೆ ಇಬ್ರು ಎರಡು ಒಂದೇ ನಿಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥ ನಿಟ್ಟಿನಲ್ಲಿ. ಯಾಕಂತ ಹೇಳಿದ್ರೆ ಹಣವನ್ನ ದುಂದು ವೆಚ್ಚ ಮಾಡದೆ ಜನರಿಗೆ ನೇರವಾಗಿ ತಗಲ್ಬೇಕು, ಅದರಿಂದ ಜನರಿಗೆ ಉಪಯೋಗ ಆಗ್ಬೇಕಂತಕ್ಕಂಥ ನಿಟ್ಟಿನಲ್ಲಿ ಅಪ್ಪೆಯವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆ ಕಾರಣದಿಂದ ನಮಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಅತಿ ಸಂತೋಷ ಆಗ್ತಾ ಇದೆ. ಇನ್ನು ಅನೇಕ ರೀತಿಯ ನಾವೆಲ್ಲರೂ ಸೇರಿರ್ತಕ್ಕಂಥ ಜನರು ಆ ಒಂದು ನಿಟ್ಟಿನಲ್ಲಿ ಕ್ರಮ ಕೈಗೊಂಡು ಈ ದೇಶದ, ಈ ರಾಜ್ಯದ, ಈ ಕರ್ನಾಟಕ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಹಾಗಾಗಿ ಎಲ್ಲರೂ ತಮ್ಮ ತಮ್ಮ ಕಾಣಿಕೆಯನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಂಡು ನನ್ನ ಮಾತನ್ನ ಮುಗಿಸ್ತೇನೆ. ಎಲ್ಲರಿಗೆ ನಮಸ್ಕಾರ. ಈ ದಿನ ನಮ್ಮ ನೆಚ್ಚಿನ ನಾಯಕರು ಸನ್ಮಾನ್ಯ ಈಶ್ವರ್ ಬಿ ಖಂಡ್ರೆ ಸಾಹೇಬ್ರ ಜನ್ಮದಿನದ ಅಂಗವಾಗಿ ನೆರೆದಂತ ಎಲ್ಲ ನಮ್ಮ ನಾಯಕರು ಆದರೆ ನಮ್ಮ ಪೊಲೀಸ್ ಇಲಾಖೆಯ ವರಿಷ್ಠ ಅಧಿಕಾರಿಗಳಾದ SP ಸಾಹೇಬರು ಆಗಮಿಸಿದ್ದಾರೆ. ಅವರಿಗೆ ನಾವು ತುಂಬಾ ಹೃದಯದಿಂದ ಧನ್ಯವಾದ ಹೇಳ್ತೀನಿ. ಅದೇ ರೀತಿ ನಮ್ಮ ಕಾಂಗ್ರೆಸ್ನ
ಎಲ್ಲಾ ನಾಯಕರಿಗೂ ತಾವು ಟೈಮ್ ಕೊಟ್ಟು ನಮ್ಮ ಸಾಹೇಬ್ರ ಬರ್ತಡೇಗೆ ಬಂದಿದ್ದೀರಾ, ತಾವೆಲ್ಲರಿಗೂ ನಾವು ತುಂಬಾ ಹೃದಯದಿಂದ ಧನ್ಯವಾದ ಅರ್ಪಿಸ್ತೀನಿ. ಹಾಗೆ ನಮ್ಮ ಪತ್ರಕರ್ತ ಬಂಧುಗಳು, ಪೊಲೀಸ್ ವರ್ಗದವರು ಮತ್ತು ಎಲ್ಲ ನಮ್ಮ ಅಭಿಮಾನಿ ಸಾಹೇಬ್ರ ಅಭಿಮಾನಿಗಳು, ಈ ದಿನ ನಮ್ಮ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಈಶ್ವರ್ ಸಾಹೇಬ್ರು ಯಾರೇ ಯಾವುದೇ ರೀತಿ ನೀವು ದುಡ್ಡು ವೆಚ್ಚ ಮಾಡಬೇಡ್ರಿ, ಸಾರ್ವಜನಿಕ ಹಿತಾಸಕ್ತಿಯಿಂದ ಮಾಡ್ರಿ ಅಂತ ಹೇಳಿದ್ರು. ಅದ್ರ ಕಡೆ ನಾವೇನ್ ಮಾಡಿದೆವು, ಸುಮ್ಮನೆ ಅದು ಇದು ಕಾರ್ಯಕ್ರಮಕ್ಕಿಂತನೂ ಜನರಿಗೆ ಬಹಳಷ್ಟು ಆಕ್ಸಿಡೆಂಟ್ ಆಗಿ ಇವತ್ತು ಗಾಡಿ ಮೇಲಿಂದ ಬಿದ್ದು ಡೆತ್ ಆಗ್ತಾ ಇದಾವೆ. ಈಗ ನಾವು ಬೇರೆ ಎಲ್ಲ ಕಾರ್ಯಕ್ರಮ ಮಾಡೋದಕ್ಕಿಂತನೂ ಒಂದು ಹೆಲ್ಮೆಟ್ ವಿತರಣೆ ಮಾಡಿದ್ರೆ ಜನರಿಗೆ ಒಂದು ಜೀವ ಕೊಟ್ಟಂಗ ಆಗ್ತದೆ ಅಂತೇಳಿ ವಿಚಾರ ಮಾಡಿ ನಮ್ಮ VNFA ಫೌಂಡೇಶನ್ ವತಿಯಿಂದ ಒಂದು 251 ಹೆಲ್ಮೆಟ್ ಅನ್ನು ನಾವು ಸಾರ್ವಜನಿಕರಿಗೆ ಕೊಡ್ತಾ ಇದ್ದೀವಿ. ದಯಮಾಡಿ ಈ ಉಪಯೋಗವನ್ನು ಮಾಡ್ಕೊಡಿ, ಎಲ್ಲರೂ ಹೆಲ್ಮೆಟ್ ಧರಿಸ್ರಿ. ಬಹಳ ಜನ ಇವತ್ತು ಜೀವ ಹೋಗಿ ನಂತರ ಪರಿವಾರದವರು ಬಹಳಷ್ಟು ಕಳ್ಕೊಂಡಿದ್ದಾರೆ. ಆ ಪರಿವಾರದವ್ರು ಕಳ್ಕೊಂಡಿದ್ದಾರೆ, ಅದಕ್ಕೋಸ್ಕರ ತಾವೆಲ್ಲರೂ ಮುಂದಿನ ದಿನಗಳಲ್ಲಿ ಇದೇ ರೀತಿ ಬೇರೆ ಬೇರೆ ಎಲ್ಲರೂ, ಯಾಕಂದ್ರೆ ಬೇರೆ ಎಲ್ಲ ಕೆಲಸಗಳೆಲ್ಲ ಶಕ್ತಿ ತುಂಬಬೇಕು. ಇದೇ ರೀತಿ ನಮ್ಮ ಸಾಹೇಬರು ಇವತ್ತು ಜಿಲ್ಲಾ ಉಸ್ತುವಾರಿ ಇದ್ದಾರೆ. ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಒಂದು ಕರ್ನಾಟಕ ರಾಜ್ಯದ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತಾರ, ಅದು ಒಂದು ನಂಬಿಕೆ ನಮಗಿದೆ. ಆ ನಂಬಿಕೆ ಮೇಲೆ ನಾವು ಇವತ್ತು ಮುಂದಿನ ದಿನಗಳಲ್ಲಿ ಅವ್ರ ಜೊತೆ ಇರ್ತೀವಿ ಅಂತ ಹೇಳಿ ನಾನು ವಿನೋದ್ ಕುಮಾರ್ ಅಪ್ಪೆ, ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ, ಬೀದರ್. ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ, ಈಶ್ವರ್ ಖಂಡ್ರೆ ಅವರಿಗೆ, ಈಶ್ವರ್ ಖಂಡ್ರೆ ಅವರಿಗೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಈಶ್ವರ್ ಖಂಡ್ರೆ ಜಿ, ಹ್ಯಾಪಿ ಬರ್ಡೇ ಟು ಯು. ಥ್ಯಾಂಕ್ ಯು. ಈಗ ಈಶ್ವರ್ ಖಂಡ್ರೆಜಿ ಅವರ 62ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ VNFA ಫೌಂಡೇಶನ್ ವತಿಯಿಂದ ಇಲ್ಲಿ ಕೇಕ್ ಅನ್ನು ಕಟ್ ಮಾಡಲಾಯಿತು. ಈಗ ಮಾನ್ಯ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಇವತ್ತು ವಿದ್ಯುತ್ ನಮ್ಮ ನೆಚ್ಚಿನ ನಾಯಕರು ಸನ್ಮಾನ್ಯ ಈಶ್ವರ್ ಬಿ ಖಂಡ್ರೆ ಸಾಹೇಬ್ರ 62ನೇ ಹುಟ್ಟುಹಬ್ಬದ ನಿಮಿತ್ತ ನಮ್ಮ ಬೀದರ್ನಲ್ಲಿ VNFA ಫೌಂಡೇಶನ್ ವತಿಯಿಂದ ಇವತ್ತು ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಯಾಕಂದರೆ ಭಾಳಷ್ಟು ಸಲ ನಾವು ನೋಡ್ತೀವಿ, ಇವತ್ತು ಭಾಳಷ್ಟು ದುರ್ಘಟನೆಗಳು, ಆಕ್ಸಿಡೆಂಟ್ ಆದ ಕೂಡಲೇ, ಹೆಡ್ ಇಂಜುರಿ ಆದ ಕೂಡಲೇ ಇವತ್ತು ಜೀವ ಕಳ್ಕೊಂಡು ಹೋಗ್ತಾ ಇದೆ. ಈ ಜೀವ ಉಳಿಬೇಕಾದ್ರೆ ಕಡ್ಡಾಯವಾಗಿ ಎಲ್ಲ ಜನರು ಇವತ್ತು ಅವ್ರು ಹೆಲ್ಮೆಟ್ ಧರಿಸಲೇಬೇಕು. ಈ ದಿನ ನಾವೊಂದು ಸಣ್ಣ ಒಂದು ನಮ್ಮ ಫೌಂಡೇಶನ್ ವತಿಯಿಂದ 251 ಇವತ್ತು ನಾವು ಹೆಲ್ಮೆಟನ್ನು ಕೊಡ್ತಾ ಇದ್ದೀವಿ. ಯಾಕಂದರೆ ಒಂದು ಅಲ್ಪ ಸ್ವಲ್ಪ ನಮ್ಮ ಕೈಲಾದಷ್ಟು ಸೇವೆ ಮಾಡಬೇಕಂತೇಳಿ ನಾವು ಮಾಡ್ತಾ ಇದ್ದೀವಿ. ಭಾಳಷ್ಟು ವರ್ಷದಿಂದ ಕೋವಿಡಿಂದ ನಾವು ಕೋವಿಡಲ್ಲಿ VNFA ಫೌಂಡೇಶನ್ನಿಂದ ಭಾಳಷ್ಟು ಜನರಿಗೆ ಇವತ್ತು ರ್ಯಾಷನ್ ಕಿಟ್ ಕೊಟ್ಟಿದ್ದೀವಿ. ಈ ರೀತಿ ನಾವು ಇವತ್ತು VNFA ಫೌಂಡೇಶನ್ ಅಂದರೆ ನಮ್ಮ ತಾಯಿ ತಂದೆಯ ಹೆಸರು ಮೇಲೆ ವೈಜನಾಥ್ ನಿರ್ಮಲಾ ಅಪ್ಪೆ ಫೌಂಡೇಶನ್ ಅಂತ ಇದೆ. ಈ ಫೌಂಡೇಶನ್ನಿಂದ ಭಾಳಷ್ಟು ಕೆಲಸ ಮಾಡ್ತಾ ಇದ್ದೀವಿ. ಮುಂದೂ ಕೂಡ ಈ ಫೌಂಡೇಶನ್ನಿಂದ ನಾವು ಇದೇ ರೀತಿ ನಿರಂತರವಾಗಿ ನಾವು ಸಾಮಾಜಿಕ ಸೇವೆಯನ್ನು ಮಾಡ್ತೀವಿ. ಮತ್ತು ಈ ದಿನ ಬಂದಂಥ ನಾವು ಈ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾದ SP ಸಾಹೇಬರು ಚಾಲನೆ ನೀಡಿದ್ದಾರೆ. ಅದೇ ರೀತಿ ನಮ್ಮ ಕಾಂಗ್ರೆಸ್ನ ಹಿರಿಯ ನಾಯಕರು, ನಮ್ಮ ನಾಯಕರು ಮತ್ತು ನಮ್ಮ ದಲಿತ ಮುಖಂಡರು ಎಲ್ಲರೂ ಈ ದಿನ ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಮಾಡಿದ್ದಾರೆ. ಎಲ್ಲರಿಗೂ ನಮ್ಮ ಫೌಂಡೇಶನ್ ವತಿಯಿಂದ ತುಂಬ ಹೃದಯದಿಂದ ನಾನು ಧನ್ಯವಾದವನ್ನು ವ್ಯಕ್ತಪಡಿಸ್ತೀನಿ. ನಾನು ವಿನೋದ್ ಕುಮಾರ್ ಅಪ್ಪೆ, ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ, ಬೀದರ್. ನಾನು ಭಾಳ ಸಂತೋಷದಿಂದ ಮತ್ತು ಭಾಳ ಗರ್ವದಿಂದ ಮತ್ತು ಅಭಿಮಾನದಿಂದ ಇವತ್ತ VNFA ಫೌಂಡೇಶನ್ ವತಿಯಿಂದ ಏನೋ ಒಂದು ಸಾಮಾಜಿಕ ಜಾಗೃತಿಯನ್ನು ಮೂಡಿಸಿ ಈ ಬೀದರ್ ಜಿಲ್ಲೆಯ ಮತ್ತು ಈ ಭಾಗದ ಧೀಮಂತ ನಾಯಕರು ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರ 62ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಇವತ್ತು ಯುವಕರಿಗೆ ಅದು ವಿಶೇಷವಾಗಿ ಜೀವ ರಕ್ಷಕ ಯಾವುದಾರ ಇದೆ ಅಂದರೆ ವಾಹನ ಚಾಲಿಸಿದ್ರೆ ಫಸ್ಟು ಹೆಲ್ಮೆಟ್ ಬೇಕಾಗುತ್ತೆ. ಇವತ್ತು ಭಾಳಷ್ಟು ಜನ ತಮ್ಮ ಬರ್ತ್ಡೇಗಳು ಎಲ್ಲೋ ರೆಸಾರ್ಟ್ದಲ್ಲಿ ಕುಣಿದು ಕುಪ್ಪಳಿಸಿ ಮಾಡ್ತಾರೆ. ಆದರೆ ಒಂದು ಸಾಮಾಜಿಕ ಚಿಂತನೆ ಉಳತಕ್ಕಂಥ ನಮ್ಮ ಸೋದರ ವಿನೋದ್ ಅಪ್ಪೆಯವರ ಒಂದು ಪರಿಕಲ್ಪನೆ, ಅವರು ಕೋವಿಡಿಂದ ಬೇರೆ ಬೇರೆ ಸಂದರ್ಭದಲ್ಲಿ ಆಟ ಪಾಠ ಕ್ರೀಡೆಗಳು ಮತ್ತು ಇವತ್ತು 251 ಹೆಲ್ಮೆಟ್
ಇಲ್ಲಿ ರೋಡ್ ಮೇಲೆ ನೋಡ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ ಹತ್ರ ಇಲ್ಲಿ ಸಾವಿರಾರು ಜನ ನೂರಾರು ಜನ ಬಂದುಬಿಟ್ಟಿದ್ದಾರೆ. 2 ದಿವಸದಿಂದ ಪೇಪರ್ದಲ್ಲಿ ಎಲ್ಲ ಮಾಧ್ಯಮದಲ್ಲಿ ಇದು ಚರ್ಚೆ ಆಗ್ತಾ ಇದೆ, ಹೆಲ್ಮೆಟ್ ಕೊಡ್ತಾ ಇದ್ದಾರೆ ಅಂತೇಳಿ. ಹೀಗಾಗಿ ಇವತ್ತು ಆ ಹೆಲ್ಮೆಟನ್ನು ವಿತರಣೆ ಕಾರ್ಯಕ್ರಮ ಮಾಡಿದ್ದಕ್ಕೆ ಮತ್ತು VN ಫೌಂಡೇಶನ್ ಅಪ್ಪೆ ಅವರಿಗೆ ನಾನು ತುಂಬ ಅಭಿನಂದನೆ ಸಲ್ಲಿಸ್ತೇನೆ. ಅದರ ಜೊತೆಯಲ್ಲಿ ನಮ್ಮ ನಗರಸಭಾ ಅಧ್ಯಕ್ಷರು ಗೌಸ್ ಅವರು, ನಮ್ಮ ಇನ್ನೊಬ್ಬರು ಹಿರಿಯ ಮುಖಂಡರಂತ ರವಿದಾಸ್ ಗೋಡೆ ಅವರು, ಅನೇಕರು ಇಲ್ಲಿ ಪ್ರಮುಖರು ಯಾವುದೇ ಒಂದು ಜಾತಿ ಮತ್ತು ಪಕ್ಷ ಅಲ್ಲದೇ ಒಂದು ಮಾನವೀಯತೆಗಾಗಿ ಈ ಸೇವೆಯನ್ನು ಸಲ್ಲಿಸ್ತಕ್ಕಂತಹ ವಿನೋದ್ ಅಪ್ಪಿಯವರಿಗೆ ನಾನು ತುಂಬ ಹೃದಯದಿಂದ ಅಭಿನಂದಿಸ್ತೇನೆ. ಜೈ ಭೀಮ್, ಜೈ ಸಂವಿಧಾನ. सभी को नमस्ते। आज का बड़ा ऐतिहासिक दिन है। आज का दिन इसलिए बड़ा है कि हमारे इंचार्ज मंत्री ईश्वर खंडरे साहब का 62वां जन्मदिन है। उनको इधर की जनता की तरफ से, कर्नाटक की जनता की तरफ से बहुत बहुत बधाई। आज विनोद अप्पे फाउंडेशन की तरफ से हेलमेट डिस्ट्रीब्यूट रखा गया है अंबेडकर सर्कल पे। यहाँ पर बहुत सारे नौजवान और मेरे साथी नेता आए हैं, अनिल बेलदाड़ और रविदास घोड़े साहब, और कई काउंसलर्स आए हैं, कई हज़ारों की तादाद में लोग आए हैं। शायद ही आज का दिन बहुत लम्हों में याद रखा जाएगा, क्योंकि ईश्वर साहब ऐसे नेता हैं, उन्होंने हर लोग उनको दिल से चाहते हैं। इसीलिए हमारे सागर साहब को इधर की जनता ने इतनी लीड से जिताया है कि वो याद रह गए, वो याद रखा जाएगा। MP इलेक्शन हमेशा, जो कि 26 साल से कम उम्र में सागर साहब दिल्ली की मंच पर जाकर बैठे हैं। बहुत बहुत बधाई ईश्वर साहब की फैमिली को और इधर की जनता को एक खुशी का दिन देते हुए मैं अपनी बात खत्म करता हूं। ಹುಟ್ಟಿನ ಹಬ್ಬದ ನಿಮಿತ್ತವಾಗಿ ವಿನೋದ್ ಅಪ್ಪಿ ಅವರು ಹಮ್ಮಿಕೊಂಡಿರ್ತಕ್ಕಂಥ ಒಳ್ಳೆಯ ವಿಚಾರ. ಯಾಕಂದರೆ ಆಕ್ಸಿಡೆಂಟ್ ಆದರೆ ಭಾಳ ಜನ ತಲೆಗೆ ಹೋಗಿ ಇಂಜೂರಾಗಿ ಸಾಯ್ತಕ್ಕಂಥ ಪರಿಸ್ಥಿತಿ ಇದೆ. ಇಂಥ ಒಳ್ಳೆಯ ಸಂದರ್ಭದಲ್ಲಿ ಅವರು ವಿನೋದ್ ಅಪ್ಪಿ ಅವರು ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಪ್ರತಿಯೊಬ್ಬ ಜನಪ್ರತಿನಿಧಿಗಳು, ಪ್ರತಿನಿಧಿಗಳು ಮತ್ತು ಕೌನ್ಸಿಲರ್ಗಳು, ನಮ್ಮ ನಾಯಕರಾಗಿರ್ತಕ್ಕಂಥ ಅನಿಲ್ ಬೆಲ್ದಾಳ್ ಅವರು, ಅಪ್ಪಿ ಅವರು ಹಮ್ಮಿಕೊಂಡಿರ್ತಕ್ಕಂಥ ವಿತರಣೆಯಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ಅವರು ಧನ್ಯವಾದ ಸಲ್ಲಿಸುತ್ತಾರೆ. ನೀವು ಡೈನಾಮಿಕ್ ಲೀಡರ್ ಆಗಿರ್ತಕ್ಕಂಥ ईश्वर खंड्रे ನಮ್ಮ ಜಿಲ್ಲೆದಾಗೆಲ್ಲ ರಾಜ್ಯದ ನಾಯಕರಾಗಿ ಮುಂದೆ ಬರ್ತಕ್ಕ ದಿನದಲ್ಲಿ KPC ಅಧ್ಯಕ್ಷರಾಗ್ಬೋದು, ಮುಂದೆ ಬರ್ತಕ್ಕ ದಿನದಲ್ಲಿ ಮುಖ್ಯಮಂತ್ರಿ ಆಗ್ಬೋದು ಅಂತಕ್ಕಂಥ ಮಾತನ್ನು ಇವತ್ತು ಹಾರೈಸಿ ಅವ್ರು 100 ವರ್ಷ ಆಯು ಸಿಕ್ಕಲಿ, ಇದು 100 ವರ್ಷ ಬದುಕಲಿ, ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗಲಿ ಮತ್ತು KPC ಅಧ್ಯಕ್ಷರಾಗಲಿ ಅಂತಕ್ಕಂಥ ಕಾಂಗ್ರೆಸ್ ಪಾರ್ಟಿಯಿಂದ ಹಾರೈಸಿ ಎರಡು ಮಾತ್ರ ಮುಗಿಸಿದ್ದಾರೆ. ಅಭಿಮಾನದಿಂದ ನಾವೆಲ್ಲರೂ ಅವರ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಹೋದರರಾಗಿರ್ತಕ್ಕಂಥ ಅನಿಲ್ ಬೆಲ್ದಾರ್ ಅವರು, ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಮೊಹಮ್ಮದ್ ಗೌಸ್ ಸಾಹೇಬರು, ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ರೂವಾರಿ ಅಪ್ಪೆ ಸಾಹೇಬರು, ಇನ್ನಿತರ ಎಲ್ಲ ನಮ್ಮ ಸಹೋದರರೆಲ್ಲ ಬಂದಿದ್ದಾರೆ. ಅವರೆಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಶುಭಾಶಯಗಳನ್ನ ಕೋರ್ತಾ ಇದ್ದೀವಿ. ಬಂಧುಗಳೇ, ಈ ಈಶ್ವರ್ ಖಂಡ್ರೆ ಅವರ ಮನೆತನ ಸುಮಾರು 3-4 ತಲೆಮಾರುಗಳಿಂದ ಸಮಾಜದ ಸೇವೆಯನ್ನ ಮಾಡ್ತಾ ಇದೆ. ಸಮಾಜದ ಸೇವೆಯಲ್ಲಿ ಯಾವ ರೀತಿ ನಾವು ಹೇಳ್ತಾ ಇದ್ದೀವಿ 24x7 ಅಂತ ಹೇಳಿ, ಅದೇ ರೀತಿಯಾಗಿ 24x7 ಸಮಾಜದ ಸೇವೆ ಮಾಡುವಂತ ಮನೆತನ ಅದು ನಮ್ಮ ಈಶ್ವರ್ ಖಂಡ್ರೆ ಅವರ. ವಿಜಯ್ ಕುಮಾರ್ ಖಂಡ್ರೆ ಅವರು, ವಿಜಯ್ ಕುಮಾರ್ ಖಂಡ್ರೆ ಅವರ ನಂತರ ಈಶ್ವರ್ ಖಂಡ್ರೆ ಅವರು
ಸತತವಾಗಿ 3 ದಶಕಗಳಿಂದ ಸಮಾಜದ ಸೇವೆಯಲ್ಲಿ ನಿರತರಾಗಿದ್ದಾರೆ. ಅಂತ ಒಬ್ಬ ಧೀಮಂತ ನಾಯಕರ ಜನ್ಮ ದಿನೋತ್ಸವವನ್ನು ಇವತ್ತು ಬೀದರ್ ನಗರದಲ್ಲಿ ನಾವೆಲ್ಲರೂ ಅತ್ಯಂತ ವಿಜೃಂಭಣೆಯಿಂದ ಗೌರವಪೂರ್ವಕವಾಗಿ ಅಭಿಮಾನದಿಂದ ಆಚರಣೆ ಮಾಡ್ತಾ ಇದ್ದೀವಿ ಬಂಧುಗಳೇ. ಅದಕ್ಕೋಸ್ಕರ ಅವರಿಗೆ ನಾವೆಲ್ಲರೂ ಶುಭವನ್ನು ಕೋರ್ತಾ ಇದ್ದೀವಿ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಾ ಇದ್ದೀನಿ ಬಂಧುಗಳೇ. ಈಶ್ವರ್ ಖಂಡ್ರೆ ಅವರ ನಂತರ ನಮ್ಮೆಲ್ಲರ ಸ್ವಾಭಿಮಾನದ ಸಂಕೇತವಾಗಿರ್ತಕ್ಕಂಥ ಶ್ರೀ ಸಾಗರ್ ಖಂಡ್ರೆ ಅವರು ಕೂಡ ಇನ್ನು ಸಮಾಜದ ಸೇವೆಯಲ್ಲಿ ಧುಮುಕಿದ್ದಾರೆ. ಅವರು ಕೂಡ ಒಳ್ಳೆ ರೀತಿಯಾಗಿ ಸೇವೆಯನ್ನ ಸಮಾಜಕ್ಕೆ ಸಲ್ಲಿಸ್ತಾ ಇದ್ದಾರೆ. ಅದು ಸರ್ವ ರೀತಿಯಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ, ಅದು ಕೃಷಿ ಕ್ಷೇತ್ರ ಇರಬಹುದು, ರಾಜಕೀಯ ಕ್ಷೇತ್ರ ಇರಬಹುದು, ಸಾಮಾಜಿಕ ಕ್ಷೇತ್ರ ಇರಬಹುದು, ಆರ್ಥಿಕ ಕ್ಷೇತ್ರ ಇರಬಹುದು, ಶೈಕ್ಷಣಿಕ ಕ್ಷೇತ್ರ ಇರಬಹುದು, ಎಲ್ಲಾ ಕ್ಷೇತ್ರಗಳಲ್ಲಿ ನಮ್ಮ ಭೀಮಣ್ಣ ಖಂಡ್ರೆ ಅವರ ಮನೆತನ, ಈಶ್ವರ್ ಖಂಡ್ರೆ ಅವರ ಮನೆತನ ಸದಾಕಾಲ ಮುಂಚೂಣಿಯಲ್ಲಿ ನಿಂತು ಸಮಾಜದ ಸೇವೆಯನ್ನ ಮಾಡ್ತಾ ಬಂದಿದ್ದಾರೆ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಬುದ್ಧ, ಬಸವ, ಅಂಬೇಡ್ಕರ್, ಸಾಹು ಫುಲೆ ಅವರ ತತ್ವ ಸಿದ್ಧಾಂತಗಳಲ್ಲಿ ಅಚಲವಾದ ನಿಷ್ಠೆಯನ್ನಿಟ್ಟು ಅವರು ಮುಂದುವರಿತಾ ಇದ್ದಾರೆ. ಅದಕ್ಕೋಸ್ಕರ ಈ ಕರ್ನಾಟಕದ ಸಮಸ್ತ ಜನತೆಯ ಪರವಾಗಿ ನಾನು ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಬಂಧುಗಳೇ. ಇನ್ನೂ ಅನೇಕ ಜನ ಮಾತನಾಡುವರಿದ್ದಾರೆ. ಅದಕ್ಕೋಸ್ಕರ ನಾನು ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳಲಾರ್ದೇನೆ ಈ ಒಂದು ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ಅಪ್ಪೆ ಅವರಿಗೆ ನಾನು ಮುಂದಿನ ಕಾರ್ಯಕ್ರಮ ನಡೆಸಿಕೊಡಲು ನಾನು ಅವರಿಗೆ ಈ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ಅಪ್ಪೆ ಅವರಿಗೆ ಈ ಮೈಕ್ ಅನ್ನು ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್. ಬಂದ್ಗೆ ಅವರೇ ಸರ್, ಬಂದ್ಗೆ ವಿನೋದ್ ಬಂದ್ಗೆ ಅವರೇ ಸರ್ ಪೊಲೀಸ್ ಇಲಾಖೆ ಬಂದ್ಗೆ ಎಲ್ಲರೂ ಲೈನಿಗೆ ಹಚ್ಕೊಂಡಿರಿ. ಹೆಲ್ಮೆಟ್ ನ ಹಿಂದಿನ ಹಿಡಿದು ಹಾಕೋತಾ ಬರ್ತೇವೆ ತಮ್ಮ ತಲೆಗಳಿಗೆ. ಒಂದೇ ಸಲ ಗಾಡಿ ಬಿಡೋರಿ, ಎಲ್ಲ ಓಡ್ ಮಾಡಿಸ್ರಿ ಗಾಡಿಗಳಿಗೆ. ದಯಮಾಡಿ ಮುಂದ್ಗಡೆ ತಗೋರಲ್ಲ, ನಾವು ನಿಮ್ಗೆ ಬರ್ತೇವೆ. ಯಾರು ನಡ್ಕೊಂಡು ಬರ್ಬೇಡ್ರಿ. ನಮ್ಮೆಲ್ಲ ವಾಲಂಟಿಯರ್ಸ್ ನಮ್ಮ ಮನೆ ತಮ್ಮರು ಎಲ್ಲ ಬರ್ತಾ ಇದಾರೆ. ನಿಮ್ ತಲೆಗೆಲ್ಲ ಹಾಕ್ತಾರ. ಒಂದೇ ಸಲ ಹೊಸಲ ಗಾಡಿ ಬೀಳಕ್ ಹಚ್ಚಾರಿ. ಇವತ್ತೊಂದು ಮೆಸೇಜ್ ಆಗ್ತದ, ಸಾಹೇಬ್ರು ಬರ್ತಡೆ ಒಂದು ಅರ್ಥಪೂರ್ಣವಾಗಿ ಆಚರಣೆ ಆಗಿದೆ ಅಂತೇಳಿ. ದಯಮಾಡಿ ಎಲ್ಲ ಓಡ್ ಮಾಡಿ ಹಂಗೆ ನಿಂದಿರಿ. ನಿಮ್ ತಲೆ ಬಂದು ಹಿಂದಿನ ಹಾಕೋತಾ ಬರ್ತಾರೆ ಹೆಲ್ಮೆಟ್. ಎಲ್ಲರೂ ಹೆಲ್ಮೆಟ್ ಇದಾವ, ಕುದಿ ಮಾಡ್ಕೋಬೇಡ್ರಿ. ದಯಮಾಡಿ ನನ್ಗೆ ಸಿಗಲ್ಲ, ಹರಿಯ ಮಾಡಕ್ ಹೋಗ್ಬೇಡ್ರಿ. ಪ್ಲೀಸ್ ರಿಕ್ವೆಸ್ಟ್, ದಯಮಾಡಿ ಸಹಕರಿಸ್ರಿ ಎಲ್ಲರೂ. ಅಂತೇಳಿ ಸ್ಪೆಷಲ್ ನಿಮ್ಮ ಸರಿ ಅಂತೇಳಿ ತೆಗಿಕ್ಕಿಲ್ಲ. चलो